ನಮಸ್ಕಾರ. ಫೀಲ್ಡ್ಸ್ ಪದಕ ಗಣಿತಶಾಸ್ತ್ರದಲ್ಲಿ ಅತ್ಯುನ್ನತ ಗೌರವ. ಗಣಿತವನ್ನು ಕೆಲವು ಸಲ ಜಗತ್ತಿನ ಎಲ್ಲ ವಿಜ್ಞಾನಗಳ ತಾಯಿ ಅಂತ ಕರೆಯಲಾಗ್ತದೆ. ಆದರೆ ಜಗತ್ತಿನ ಅತ್ಯುನ್ನತ ಗೌರವ ಅಂತ ಪರಿಗಣಿಸಲಾಗಿರುವ ನೊಬೆಲ್ ಪ್ರಶಸ್ತಿ ವಿಭಾಗಗಳಲ್ಲಿ ಗಣಿತಕ್ಕೆ ಜಾಗ ಇಲ್ಲ. ಆಲ್ಫ್ರೆಡ್ ನೊಬೆಲ್ ಅವರು ಗಣಿತವನ್ನು ಪ್ರಶಸ್ತಿಯಿಂದ ಹೊರಗಿಡೋದಕ್ಕೆ ನಿಖರ ಕಾರಣ ತಿಳಿದಿಲ್ಲ. ಆದರೂ ಕೂಡ ಗಣಿತ ಅತಿ ಹೆಚ್ಚು ಸೈದ್ಧಾಂತಿಕ ಆಗಿದ್ದು ಮಾನವ ಕುಲದ ಪ್ರಾಯೋಗಿಕ ಬಳಕೆಗೆ ತಕ್ಷಣ ಒದಗಿ ಬರೋದಿಲ್ಲ ಅಂತ ಅವರು ಭಾವಿಸಿದ್ದು ಒಂದು ಕಾರಣ ಅಂತ ಭಾವಿಸಲಾಗೈತೆ. ಈ ಕೊರತೆಯನ್ನು ನೀಗಿಸೋದಕ್ಕೆ ಮತ್ತು ಗಣಿತ ಲೋಕದ ಅತ್ಯುತ್ತಮ ಸಾಧಕರನ್ನ ಗೌರವಿಸೋದಕ್ಕೆ ಹುಟ್ಟುಕೊಂಡಿದ್ದೆ ಫೀಲ್ಡ್ಸ್ ಪದಕ. ಫೀಲ್ಡ್ಸ್ ಪದಕದ ಕಲ್ಪನೆ ಮೂಡಿದ್ದು ಕೆನಡಾದ ಖ್ಯಾತ ಗಣಿತಜ್ಞ ಜಾನ್ ಚಾರ್ಲ್ಸ್ ಫೀಲ್ಡ್ಸ್ ಅವರಿಂದ. 1924ರಲ್ಲಿ ಟೊರೊಂಟೊದಲ್ಲಿ ನಡೆದ ಅಂತಾರಾಷ್ಟ್ರೀಯ ಗಣಿತಜ್ಞರ ಸಮ್ಮೇಳನದಲ್ಲಿ ಅಂದರೆ ICMನಲ್ಲಿ ಅದರ ಸಂಘಟಕರಾಗಿದ್ದಂಥ ಅವರು ಗಣಿತಶಾಸ್ತ್ರದಲ್ಲಿ ಜಾಗತಿಕ ಮಟ್ಟದ ಪ್ರಶಸ್ತಿಯೊಂದನ್ನು ಸ್ಥಾಪಿಸೋದಕ್ಕೆ ಶ್ರಮಿಸ್ತಾರೆ. ತಮ್ಮ ಮರಣ ಶಾಸನದಲ್ಲಿ ಪ್ರಶಸ್ತಿಗಾಗಿ ಗಣನೀಯವಾದಂಥ ಹಣವನ್ನು ಪುದುವಟ್ಟಾಗಿ ಇರಿಸ್ತಾರೆ. ಫೀಲ್ಡ್ಸ್ ಅವರ ಆಶಯದಂತೆ 1936ರಲ್ಲಿ ಮೊದಲ ಬಾರಿಗೆ ಈ ಪದಕವನ್ನು ನೀಡಲಾಗ್ತದೆ. 1950ರಿಂದ ಈ ಪ್ರಶಸ್ತಿಯನ್ನು ನಿಯಮಿತವಾಗಿ ಪ್ರತಿ 4 ವರ್ಷಗಳಿಗೆ ಒಂದು ಸಲ ಅಂತಾರಾಷ್ಟ್ರೀಯ ಗಣಿತ ಒಕ್ಕೂಟ ಅಂದರೆ ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕಲ್ ಯೂನಿಯನ್ ನಡೆಸ್ತಕ್ಕಂಥ ಸಮ್ಮೇಳನದಲ್ಲಿ ವಿತರಿಸಲಾಗ್ತದೆ. ಇಂದು ಇದನ್ನು ಗಣಿತ ಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಅಂತ ಜಗತ್ತು ಗುರುತಿಸುತ್ತೆ. ಆದರೂ ಕೂಡ ಈ ಎರಡು ಪ್ರಶಸ್ತಿಗಳ ನಡುವೆ ಅಂದರೆ ನೊಬೆಲ್ ಮತ್ತು ಫೀಲ್ಡ್ಸ್ ಪ್ರಶಸ್ತಿಗಳ ನಡುವೆ ಇತಿಹಾಸ, ಆಯ್ಕೆಯ ಮಾನದಂಡ ಮತ್ತು ಉದ್ದೇಶಗಳಲ್ಲಿ ಗಮನಾರ್ಹವಾದಂಥ ವ್ಯತ್ಯಾಸಗಳಿದ್ದಾವೆ. ಫೀಲ್ಡ್ಸ್ ಪದಕದ ವಿನ್ಯಾಸದ ಮೇಲಿರ್ತಕ್ಕಂಥ ಆರ್ಕಿಮಿಡೀಸ್ ಚಿತ್ರದ ಸುತ್ತಲೂ ಟ್ರಾನ್ಸೈರಿಯಸ್ ಸುಮ್ಮ ವೆಕ್ಟಸ್ ಮುಂಡೋಕೆ ಪೊಡಿಟ್ರಿ ಅಂದರೆ ನಿಮ್ಮ ಮಿತಿಗಳನ್ನು ಮೀರಿ ಜಗತ್ತನ್ನು ಗೆಲ್ಲಿರಿ ಎನ್ನುವ ಘೋಷವಾಕ್ಯವನ್ನು ಕೆತ್ತಲಾಗಿದೆ. ಈ ಘೋಷವಾಕ್ಯ ನೊಬೆಲ್ ಪ್ರಶಸ್ತಿಯ ಪದಕಗಳಿಗಿಂತ ಸ್ವಲ್ಪ ಭಿನ್ನತೆಯಾಗಿ ಕಂಡುಬರುತ್ತೆ. ನೊಬೆಲ್ ಮತ್ತು ಫೀಲ್ಡ್ಸ್ ಪದಕದ ಪ್ರಶಸ್ತಿಗಳ ನಡುವೆ ಹಲವಾರು ಭೇದಗಳಿದ್ದಾವೆ. ಅವುಗಳಲ್ಲಿ ಮುಖ್ಯವಾದಂಥ ಕೆಲವು ನಾವು ನೋಡೋಣ. ಮೊದಲದು ವಯಸ್ಸಿನ ಕಠಿಣ ನಿಯಮ. ನೊಬೆಲ್ ಪ್ರಶಸ್ತಿಗೆ ಯಾವುದೇ ವಯಸ್ಸಿನ ಮಿತಿಯಲ್ಲ. ಸಾಮಾನ್ಯವಾಗಿ ವಿಜ್ಞಾನಿಗಳು ತಮ್ಮ ಜೀವಿತ ಅವಧಿಯ ಕೊನೆಯ ಹಂತದಲ್ಲಿ ಅವರ ಸಂಶೋಧನೆ ಜಗತ್ತಿಗೆ ಸಾಬೀತಾದ ಹಲವು ದಶಕಗಳ ನಂತರ ಈ ಪ್ರಶಸ್ತಿಯನ್ನು ಪಡಿತಾರೆ. ಆದರೆ ಫೀಲ್ಡ್ಸ್ ಪದಕಕ್ಕೆ ಪ್ರಶಸ್ತಿ ನೀಡುವ ವರ್ಷ ಜನವರಿ 1ಕ್ಕೆ ವಿಜೇತರಿಗೆ 40 ವರ್ಷ ತುಂಬಿರಬಾರದು ಅನ್ನುವ ಕಠಿಣ ನಿಯಮ ಇದೆ. ಇದರ ಉದ್ದೇಶ ಈಗಾಗಲೇ ಸಾಧಿಸಿದ ಮಹತ್ತರ ಸಾಧನೆಯನ್ನು ಗೌರವಿಸೋದ್ರ ಜೊತೆಗೆ ಯುವ ಗಣಿತಜ್ಞರಿಗೆ ಭವಿಷ್ಯದಲ್ಲಿ ಇನ್ನೂ ದೊಡ್ಡ ಸಾಧನೆ ಮಾಡೋದಕ್ಕೆ ಪ್ರೋತ್ಸಾಹ ನೀಡೋದು ಇದರ ಮುಖ್ಯ ಆಶಯ ಆಗೈತೆ. ಎರಡನೇದಾಗಿ ಆವರ್ತನೆ ಮತ್ತು ಆರ್ಥಿಕ ಮೌಲ್ಯ. ನೊಬೆಲ್ ಪ್ರಶಸ್ತಿಯನ್ನು ಪ್ರತಿ ವರ್ಷ ಭೌತ, ರಸಾಯನ, ವೈದ್ಯಕೀಯ, ಸಾಹಿತ್ಯ, ಶಾಂತಿ ಮತ್ತು ಅರ್ಥಶಾಸ್ತ್ರ ವಿಭಾಗಗಳಲ್ಲಿ ನೀಡಲಾಗ್ತದೆ. ಮತ್ತು ಇದು ಬೃಹತ್ ಮೊತ್ತದ ನಗದು ಬಹುಮಾನವನ್ನು ಒಳಗೊಂಡಿರ್ತದೆ. ಆದರೆ ಫೀಲ್ಡ್ಸ್ ಪದಕವನ್ನು 4 ವರ್ಷಗಳಿಗೆ ಒಂದ್ಸಲ ಮಾತ್ರ ನೀಡೋದ್ರಿಂದ ಇದು ಹೆಚ್ಚು ಅಪರೂಪ. ಇದರ ನಗದು ಮೊತ್ತ ನೊಬೆಲ್ ಪ್ರಶಸ್ತಿಗೆ ಹೋಲಿಸಿದರೆ ಬಹಳ ಸಣ್ಣ ಪ್ರಮಾಣದ್ದು. ಆದರೆ ಗಣಿತ ಲೋಕದಲ್ಲಿ ಇದರ ಗೌರವ ಬಹಳ ಅಮೂಲ್ಯವಾದಂಥದ್ದು. ಮೂರನೇದಾಗಿ ಇತಿಹಾಸದ ಅಪರೂಪದ ದಾಖಲೆಗಳು. ಅದರಲ್ಲಿ ಮಹಿಳಾ ಸಾಧಕರು ನಮಗೆ ಮುಖ್ಯವಾಗಿ ಎದ್ದು ಕಾಣ್ತಾರೆ. ನೊಬೆಲ್ ಇತಿಹಾಸದಲ್ಲಿ ಹಲವು ಮಹಿಳೆಯರು ಪ್ರಶಸ್ತಿಯನ್ನು ಪಡೆದಾರೆ. ಆದರೆ ಫೀಲ್ಡ್ಸ್ ಪದಕದ ಇತಿಹಾಸದಲ್ಲಿ 2014ರಲ್ಲಿ ಇರಾನ್ ದೇಶದ ಮರಿಯಮ್ ಮಿರ್ಕಾಖಾನಿ ಅವರು ಈ ಪದಕ ಪಡೆದ ಮೊದಲ ಹೆಂಗಸಾಗಿ ಗಣಿತಜ್ಞರಾಗಿ ಇತಿಹಾಸವನ್ನು ನಿರ್ಮಿಸಿದರು. ಇದಾದ ನಂತರ 2022ರಲ್ಲಿ ಉಕ್ರೇನಿನ ಮೇರಿನಾ ಮಿಯಾಜೋವ್ಲಾ ಈ ಗೌರವಕ್ಕೆ ಪಾತ್ರರಾದರು. ನಮ್ಮ ದೇಶದ ಮಟ್ಟಿಗೆ ಹೇಳೋದಾದರೆ 2014ರಲ್ಲಿ ಭಾರತೀಯ ಮೂಲದ ಪ್ರಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಮಂಜುಳ್ ಭಾರ್ಗವ್ ಅವರು ಫೀಲ್ಡ್ಸ್ ಪದಕವನ್ನು ಪಡೆದು ಭಾರತಕ್ಕೆ ಕೀರ್ತಿ ತಂದಿದ್ದಾರೆ. ಆದರೆ ಇವರು ಮಹಿಳೆ ಅಲ್ಲ. ಸಂಕ್ಷಿಪ್ತವಾಗಿ ಹೇಳೋದಾದರೆ ನೊಬೆಲ್ ಪ್ರಶಸ್ತಿ ಜೀವಮಾನದ ಒಟ್ಟಾರೆ ಸಾಧನೆಯನ್ನು ಅಂದರೆ ಲೈಫ್ ಟೈಮ್ ಅಚೀವ್ಮೆಂಟ್ನ ಗುರುತಿಸಿದರೆ ಫೀಲ್ಡ್ಸ್ ಪದಕ ಯುವ ಪ್ರತಿಭೆಯ ಅದ್ಭುತ ಸಾಮರ್ಥ್ಯವನ್ನು ಪುರಸ್ಕರಿಸ್ತದೆ. ಆರ್ಥಿಕವಾಗಿ ನೊಬೆಲ್ ಪ್ರಶಸ್ತಿಯ ಮೊತ್ತ ದೊಡ್ಡದಾಗಿರಬಹುದು. ಆದರೆ ಗಣಿತದ ಅತ್ಯಂತ ಕಠಿಣ ಮತ್ತು ಸವಾಲಿನ ವಲಯದಲ್ಲಿ 40 ವರ್ಷದ ಒಳಗೆ ಜಾಗತಿಕ ಮುದ್ರೆ ಒತ್ತಬೇಕಾದ ಕಾರಣ ಫೀಲ್ಡ್ಸ್ ಪದಕ ಪಡಿತಕ್ಕಂಥದ್ದು ಗಣಿತಜ್ಞರ ಪಾಲಿಗೆ ಅತ್ಯಂತ ಕಷ್ಟದ ಹಾಗೂ ಅಷ್ಟೇ ಹೆಮ್ಮೆಯ ವಿಷಯ ಆಗೈತೆ. ಮುಂದಿನ ವಿಡಿಯೋದಲ್ಲಿ ಇಂತಹ ಪ್ರತಿಷ್ಠೆಯ ಹಾಗೂ ಹೆಮ್ಮೆಯ ಫೀಲ್ಡ್ಸ್ ಪದಕವನ್ನು ಪಡೆದಂತಹ ಯುವ ಗಣಿತಜ್ಞರ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.